ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. IPL ಮುಗಿತು. IPL ಮುಗಿದು KKR ಮೂರನೇ ಬಾರಿಗೆ IPLನಲ್ಲಿ ಚಾಂಪಿಯನ್ ಆಗೋದರ ಮೂಲಕ ಕಪ್ಪನ್ನು ಎತ್ಕೊಂಡು ಮನೆಗೆ ಹೋಗಿದ್ದು ಆಯಿತು. IPLನಲ್ಲಿ ಪ್ರತಿ IPLನಲ್ಲೂ ಕೂಡ IPL ಮುಗಿದ ನಂತರ ಯಾವ್ಯಾವ ತಂಡಗಳಿಗೆ ಎಷ್ಟೆಷ್ಟು ಬಹುಮಾನ ಸಿಕ್ಕಿತು ಅನ್ನೋ ಒಂದಷ್ಟು ಚರ್ಚೆಗಳು ಹೊರಗಡೆ ಬರೋದು ಕಾಮನ್. ಆ ಚರ್ಚೆಗಳಿಗೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದರಲ್ಲಿ ಈ ವಿಡಿಯೋನ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇರೋದು RCB ಕೂಡ ಈ ಲಿಸ್ಟ್ನಲ್ಲಿ ಇದೆ. ಅಂದರೆ ಫಸ್ಟಲ್ಲಿ KKR, ಆಮೇಲೆ SRH, ಆಮೇಲೆ RR, ಆಮೇಲೆ RCB ಇದೆ. ಈ ಕಾರಣಕ್ಕೋಸ್ಕರ ಒಂದಷ್ಟು ಇನ್ಫಾರ್ಮೇಷನ್ನ ನಾನು ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. IPL ಒಟ್ಟಾರೆ ಪ್ರೈಸ್ ಮೊತ್ತ ಅಂದರೆ ಒಟ್ಟಾರೆ IPLನಲ್ಲಿ ಮೊದಲ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ, ನಾಲ್ಕನೇ ಬಹುಮಾನ ಹೀಗೆ ಎಲ್ಲವನ್ನೂ ಸೇರಿಸಿದರೆ IPLನ ಬಹುಮಾನದ ಮೊತ್ತ, ಒಟ್ಟಾರೆ ಮೊತ್ತ 46.5 ಕೋಟಿ ರೂಪಾಯಿ ಆಗಿರುತ್ತೆ. ಅದರಲ್ಲಿ ಕಪ್ಪನ್ನು ಗೆದ್ದಿರುವ ತಂಡ KKRಗೆ ಹೋಗಿರುವ ಮೊತ್ತ 20 ಕೋಟಿ ರೂಪಾಯಿ. ಎರಡನೇ ಸ್ಥಾನವನ್ನು ಪಡೆದುಕೊಂಡಂತಹ ಸನ್ರೈಸರ್ಸ್ ಹೈದರಾಬಾದ್ಗೆ ಹೋಗಿರುವಂತಹ ಮೊತ್ತ 13 ಕೋಟಿ ರೂಪಾಯಿ. ಇನ್ನು ಅಂಕಪಟ್ಟಿಯಲ್ಲಿ 3 ಹಾಗೂ 4ನೇ ಸ್ಥಾನ, ಮೂರನೇ ಸ್ಥಾನದಲ್ಲಿ ರಾಜಸ್ಥಾನ ರಾಯಲ್ಸ್ ಇದ್ದು, ನಾಲ್ಕನೇ ಸ್ಥಾನದಲ್ಲಿ RCB ಬೆಂಗಳೂರು ತಂಡ ಇದೆ. ಇವರಿಗೆ ಕ್ರಮವಾಗಿ RR ತಂಡಕ್ಕೆ 7 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಅದರ ಜೊತೆಗೆ RCB ತಂಡಕ್ಕೆ 6.5 ಕೋಟಿ ರೂಪಾಯಿ ಬಹುಮಾನವನ್ನು ನೀಡಲಾಗಿದೆ. ಇದು 1, 2, 3, 4 ಸ್ಥಾನಗಳನ್ನು ಪಡೆದಿರುವಂತಹ ತಂಡಗಳಿಗೆ ಸಿಕ್ಕಿರುವ ಬಹುಮಾನದ ಮೊತ್ತ. ಅದರ ಜೊತೆಗೆ ಆರೆಂಜ್ ಕ್ಯಾಪನ್ನು ಗೆದ್ದಿರುವಂತಹ ವಿರಾಟ್ ಕೊಹ್ಲಿಗೆ 10 ಲಕ್ಷ, ಅದರ ಜೊತೆಗೆ ಪರ್ಪಲ್ ಕ್ಯಾಪನ್ನು ಗೆದ್ದಿರುವಂತಹ ಹರ್ಷಲ್ ಪಟೇಲ್, ಪಂಜಾಬ್ನ ಬೌಲರ್ ಆಗಿರುವ ಹರ್ಷಲ್ ಪಟೇಲ್ ಅವ್ರಿಗೂ ಕೂಡ 10 ಲಕ್ಷ ಬಹುಮಾನ ಸಿಕ್ಕಿದೆ. ಇದಿಷ್ಟು IPLನಲ್ಲಿ ಯಾವ್ಯಾವ ತಂಡಗಳು ಅಂದರೆ 1, 2, 3, 4ನೇ ತಂಡಗಳು ಪಡೆದುಕೊಂಡಿರುವಂತಹ ಬಹುಮಾನ. ಅದರ ಜೊತೆಗೆ ಪರ್ಪಲ್ ಕ್ಯಾಪ್ ಹಾಗೂ ಆರೆಂಜ್ ಕ್ಯಾಪನ್ನು ಪಡೆದುಕೊಂಡಿರುವಂತಹ ಪ್ಲೇಯರ್ಸ್ಗೆ ಸಿಕ್ಕಿರುವಂತಹ ಬಹುಮಾನ. ನಿಮಗೆ ಈ ಬಹುಮಾನದ ಮೊತ್ತವನ್ನು ಕೇಳಿದಾಗ ಅಚ್ಚರಿ ಅಂತ ಆಗುತ್ತೆ. ಇಷ್ಟೇನಾ, ಇಷ್ಟಕ್ಕೆ ಇಷ್ಟೆಲ್ಲ ಮಾಡ್ತಾರಾ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಈ ಬಹುಮಾನದ ಮೊತ್ತ ಆ ತಂಡಕ್ಕೆ ಏನೇನೂ ಅಲ್ಲ. ಆ ಬಹುಮಾನವನ್ನು ಬಿಟ್ಟು ಒಂದು ತಂಡ, ಯಾವುದೇ ಒಂದು ತಂಡ ಸೀಸನ್ ಆರಂಭದಿಂದ ಅಂತ್ಯದವರೆಗೂ ಏನು ಆಟವನ್ನು ಆಡ್ತಾವಲ್ಲ, ಅವುಗಳಿಗೆ ಬರುವ ಬ್ರ್ಯಾಂಡ್ ವ್ಯಾಲ್ಯೂ, ಅಡ್ವರ್ಟೈಸ್ಮೆಂಟ್, ಅದರಿಂದ ಬರುವ ದುಡ್ಡು, ಸ್ಯಾಟಲೈಟ್ ರೈಟ್ಸ್, ಇದೆಲ್ಲವನ್ನು ಗಮನಿಸಿದರೆ ಈ ಮೊತ್ತ ಏನೇನೂ ಅಲ್ಲ. ತುಂಬ ಅಂದರೆ ತುಂಬಾ ಕಮ್ಮಿ. ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.